ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಅಪೀಸ್ಮೆಂಟ್ ಅಪೀಸ್ಮೆಂಟ್ ಅಪೀಸ್ಮೆಂಟ್, ಓಲೈಕೆ ಓಲೈಕೆ ಓಲೈಕೆ. ಕಳೆದ 70 ವರ್ಷಗಳಲ್ಲಿ ನಡ್ಕೊಂಡು ಬಂದಂತಹ ಈ ಓಲೈಕೆ ರಾಜಕಾರಣವನ್ನ ನಿಸ್ಸಹಾಯಕ ಮುಸ್ಲಿಮರಿಗೆ ಮಂಕು ಬುದ್ಧಿ ಎರೆತ್ತಾ ಇದ್ದ ರಾಜಕಾರಣವನ್ನ ಕೊನೆಗೊಳಿಸುವುದಕ್ಕೆ ಪ್ರಧಾನಿ ಮೋದಿ ನೇತೃತ್ವದ NDA ಸರ್ಕಾರ ದಿಟ್ಟವಾದ ಹೆಜ್ಜೆಯನ್ನು ಇಟ್ಟಿದೆ. ಕಳೆದ ಸೋಮವಾರವೇ ಇದಕ್ಕೆ ಮುಹೂರ್ತ ಫಿಕ್ಸ್ ಆಗಿತ್ತು. ಆದರೆ ಪ್ರಕ್ರಿಯೆಗಳಿಗೆ ಅದರದ್ದೇ ಆದ ವಿಧಾನ ಇರೋದ್ರಿಂದ ಇವತ್ತು ಆಗಸ್ಟ್ 8, 2024 ಗುರುವಾರ ವಕ್ಫ್ ಬೋರ್ಡ್ ಕಾಯ್ದೆಗೆ ಭರ್ಜರಿಯಾದ ಸರ್ಜರಿ ನಡೀತಾ ಇದೆ. ಕಳೆದ 10 ವರ್ಷದಿಂದ ಮೋದಿಜಿ ಸರ್ಕಾರ ಇದನ್ನು ತಿದ್ದುಪಡಿ ಮಾಡಬೇಕು, ನಿಸ್ಸಹಾಯಕ ಮುಸಲ್ಮಾನರಿಗೆ ನ್ಯಾಯ ಒದಗಿಸಬೇಕು, ಭಾರತದಲ್ಲಿ ಈ ವಕ್ಫ್ ಬೋರ್ಡ್ ಮೂಲಕ ನಡೀತಾ ಇರುವಂತಹ ಭೂ ಕಬಳಿಕೆ ನಿಲ್ಲಿಸಬೇಕು, ವಕ್ಫ್ ಬೋರ್ಡ್ನ ಆಸ್ತಿಗಳ ದುರುಪಯೋಗಕ್ಕೆ ಕಡಿವಾಣ ಹಾಕಬೇಕು ಅಂತ ರೂಪುರೇಷೆ ಸಿದ್ಧಪಡಿಸ್ತಾನೇ ಇತ್ತು. ಕೊನೆಗೂ ಅದಕ್ಕೆ ಮುಹೂರ್ತ ಒದಗಿ ಬಂದಿದೆ. ಮೋದಿಜಿ ಬೋಲ್ಡ್ ಸ್ಟೆಪ್ ತಗೊಂಡಿದ್ದಾರೆ. ವೀಕ್ಷಕರೇ, ನಾನು ನಿಮಗೆ ಕೆಲವೊಂದು ಅಂಕಿಅಂಶಗಳನ್ನು ನೀಡ್ತಾ ಹೋಗ್ತೀನಿ. ಅದನ್ನು ನೋಡಿದರೆ ನೀವು ಖಂಡಿತ ಬೆಚ್ಚಿ ಬೀಳ್ತೀರಾ, ನಿಮ್ಮ ರಕ್ತ ಖಂಡಿತ ಕುದಿಯುತ್ತೆ. ಈ ವಕ್ಫ್ ಬೋರ್ಡ್ ಅನ್ನೋದು ದೇಶದ ಆಸ್ತಿಯನ್ನ ಯಾವ ಪರಿಯಲ್ಲಿ ಆವರಿಸ್ಕೋತಾ ಇದೆ ಅಂದರೆ, 2009ರಲ್ಲಿ ವಕ್ಫ್ ಬೋರ್ಡ್ ಹೆಸರಲ್ಲಿ ನೋಂದಣಿಯಾಗಿದ್ದ ಆಸ್ತಿಯ ಸಂಖ್ಯೆ 3 ಲಕ್ಷ. ಈ 3 ಲಕ್ಷ ಆಸ್ತಿ ಭಾರತದ 4 ಲಕ್ಷ ಎಕರೆ ಜಮೀನನ್ನ ತನ್ನ ಹೆಸರಿಗೆ ಮಾಡಿಕೊಂಡಿತ್ತು. ಈಗ ಅಂದ್ರೆ 2024ರಲ್ಲಿ ವಕ್ಫ್ ಆಸ್ತಿ ಎಷ್ಟಿದೆ ಗೊತ್ತಾ? 8,72,292. ಈಗ ಆಲ್ಮೋಸ್ಟ್ 9 ಲಕ್ಷ ಆಸ್ತಿಗಳು ವಕ್ಫ್ ಬೋರ್ಡ್ ಹೆಸರಲ್ಲಿದೆ. 15 ವರ್ಷದಲ್ಲಿ ವಕ್ಫ್ ವಶಪಡಿಸಿಕೊಂಡಿರೋ ಜಮೀನು 4 ಲಕ್ಷ ಎಕರೆ ಜಾಸ್ತಿ ಆಗಿದೆ. ವಕ್ಫ್ ಬೋರ್ಡ್ ಈ ರೀತಿ ಆಸ್ತಿ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಗೊತ್ತಾ? ಇನ್ನೇನು, ಓಲೈಕೆ ರಾಜಕಾರಣ, ಮುಸಲ್ಮಾನರನ್ನ ಬುಟ್ಟಿಗೆ ಹಾಕೊಳ್ಳೋಕೆ ಮಾಡಿರುವಂತಹ ಪೊಲಿಟಿಕ್ಸ್. 1995ರಲ್ಲಿ ನರಸಿಂಹರಾವ್ ಆನಂತರ 2013-14ರಲ್ಲಿ ಮನಮೋಹನ್ ಸಿಂಗ್ ವಕ್ಫ್ ಬೋರ್ಡ್ ಕಾಯ್ದೆಗಳನ್ನು ಕಂಪ್ಲೀಟ್ ಆಗಿ ಲೂಸ್ ಮಾಡಿಬಿಟ್ರು. ಆಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವ ಅಡೆತಡೆ ಕೂಡ ಇಲ್ಲದೆ ಇರೋ ಹಾಗೆ ವಕ್ಫ್ ಬೋರ್ಡ್ಗೆ ಸರ್ವಾಧಿಕಾರವನ್ನು ಕೊಟ್ಬಿಟ್ರು. ಅವರನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ, ಕೋರ್ಟ್ ಕಚೇರಿ ಇಲ್ವೇ ಇಲ್ಲ, ವಕ್ಫ್ ಬೋರ್ಡ್ ತನಗನಿಸಿದ ಆಸ್ತಿಯನ್ನ ಎತ್ತಾಕೋಬಹುದು ಅನ್ನೋ ರೀತಿಲಿ ಕಾಯ್ದೆಯನ್ನ ಬದಲಾಯಿಸಿಬಿಟ್ಟಿತ್ತು UPA ಸರ್ಕಾರ. ಅವತ್ತಿಂದ ವಕ್ಫ್ ಬೋರ್ಡ್ ಅಬ್ಬರ ಜಾಸ್ತಿ ಆಗ್ತಾನೇ ಹೋಯಿತು, ಆಸ್ತಿ ಬೆಳಿತಾನೇ ಹೋಯಿತು. ನಿಮಗೆ ಆಶ್ಚರ್ಯ ಆಗಬಹುದು, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜಮೀನು 3ನೇ ಸಂಸ್ಥೆ ಅಂದರೆ ಅದು ವಕ್ಫ್ ಬೋರ್ಡ್. ನಮ್ಮ ರಕ್ಷಣಾ ಇಲಾಖೆ ಅಡಿ ಬರೋ ಸೇನೆ ಬಳಿ ಸುಮಾರು 18 ಲಕ್ಷ ಎಕರೆ ಜಮೀನಿದೆ. ನೆಕ್ಸ್ಟ್ ನಮ್ಮ ಇಂಡಿಯನ್ ರೈಲ್ವೇಸ್ ಹತ್ರ ಇರುವ ಒಟ್ಟು ಜಮೀನು 12 ಲಕ್ಷ ಎಕರೆ. ಈ ಇಬ್ಬರನ್ನ ಬಿಟ್ರೆ ಅತಿ ಹೆಚ್ಚು ಜಮೀನಿರೋದು ವಕ್ಫ್ ಬೋರ್ಡ್ ಅಡಿಲಿ 8 ಲಕ್ಷ ಎಕರೆ. ಕರೆಕ್ಟಾಗಿ ಹೇಳೋದಾದ್ರೆ 8.7 ಲಕ್ಷ ಎಕರೆ. ಯಾಕೆ ಬೇಕು ವಕ್ಫ್ ಬೋರ್ಡ್ಗೆ ಇಷ್ಟೊಂದು ಜಮೀನು? ಯಾಕೆ ಬೇಕು ಇಷ್ಟೊಂದು ಆಸ್ತಿ? ನಮ್ಮ ದೇಶ ಸೆಕ್ಯುಲರ್ ಅಂತ ತೋರಿಸ್ಕೊಳ್ಳೋದಕ್ಕೆ ಮುಸಲ್ಮಾನರನ್ನ ಹೀಗೆಲ್ಲ ಓಲೈಕೆ ಮಾಡಬೇಕಾ? ಖಟ್ಟರ್ ಮುಸ್ಲಿಂ ದೇಶಗಳು ಅನ್ಸ್ಕೊಂಡಿರೋ ಟರ್ಕಿ, ಲೆಬನಾನ್, ಲಿಬಿಯಾ, ಸಿರಿಯಾ, ಈಜಿಪ್ಟ್, ಜೋರ್ಡಾನ್, ಸುಡಾನ್, ಇರಾಕ್, ಈ ದೇಶಗಳಲ್ಲಿ ವಕ್ಫ್ ಬೋರ್ಡು ಇಲ್ಲ, ವಕ್ಫ್ ಕಾಯ್ದೆಯೂ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ವಕ್ಫ್ ಬೋರ್ಡ್ ಅನ್ನೋದು ಒಂಥರ ಪ್ಯಾರಲಲ್ ಗವರ್ನಮೆಂಟ್ ಆಗೋಗಿದೆ, ಅಥವಾ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಬಾಡಿ ಆಗಿಬಿಟ್ಟಿದೆ. ಯಾರಿಗೆ ಬೈಯೋಣ? 1954ರಲ್ಲಿ ಇದನ್ನ ಸ್ಥಾಪನೆ ಮಾಡಿದ ನೆಹರು ಅವರಿಗ, ಅಥವಾ ಕಾಲ ಕಾಲಕ್ಕೆ ಇದನ್ನ ಬಲಿಷ್ಠವಾಗಿಸ್ತಾ ಹೋದ ಕಾಂಗ್ರೆಸ್ ಸರ್ಕಾರಕ್ಕ? ವಕ್ಫ್ ಬೋರ್ಡ್ ಆಕ್ಟ್ ಇಂಟ್ರೊಡ್ಯೂಸ್ ಆಗಿದ್ದೇ ನೆಹರು ಅವಧಿಯಲ್ಲಿ 1954ರಲ್ಲಿ. ಭಾರತ ಪಾಕಿಸ್ತಾನ ಅಂತ ಈ ದೇಶ ವಿಭಜನೆ ಆದಮೇಲೆ ಒಂದಷ್ಟು ಮುಸಲ್ಮಾನರು ನಾವು ಪಾಕಿಸ್ತಾನದಲ್ಲಿ ಸೆಟ್ಲ್ ಆಗ್ತೀವಿ ಅಂತ ಇಲ್ಲಿಂದ ಹೋಗ್ಬಿಡ್ತಾರೆ. ಅವರ ಜಮೀನನ್ನ, ಆಸ್ತಿಯನ್ನ ಏನ್ ಮಾಡೋದು ಅಂತ ಪ್ರಶ್ನೆ ಬಂದಾಗ ಈ ವಕ್ಫ್ ಬೋರ್ಡ್ ಅನ್ನೋದು ಹುಟ್ಕೊಳ್ಳುತ್ತೆ. ಆ ಎಲ್ಲ ಜಮೀನುಗಳನ್ನ ವಕ್ಫ್ ಬೋರ್ಡ್ ಅನ್ನೋ ಒಂದು ಮಂಡಳಿ ಮಾಡಿ ಅದರ ವ್ಯಾಪ್ತಿಗೆ ಕೊಟ್ಟು ಬಿಡ್ತಾರೆ.
ಅಲ್ಲಿಗೆ ನಿಲ್ಲೋದಿಲ್ಲ. ಅಲ್ಲಿಂದ ಮುಂದೆ ಕಾಲಕ್ಕೆ ಈ ರೀತಿಯ ಜಮೀನು ಸಿಕ್ಕಾಗಲೆಲ್ಲ ವಕ್ಫ್ ಅದನ್ನ ತನ್ನ ವಶ ಮಾಡ್ಕೊಳ್ತಾ ಹೋಗುತ್ತೆ. 1995ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆದ ನಂತರ ಅವತ್ತಿನ ಪ್ರಧಾನಿ PV ನರಸಿಂಹರಾವ್ ಅವರು ವಕ್ಫ್ ಬೋರ್ಡ್ಗೆ ಇನ್ನಷ್ಟು ಅಧಿಕಾರ ಕೊಟ್ಟು ಜಮೀನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಪವರ್ ನೀಡ್ತಾರೆ. ಬಾಬ್ರಿ ಮಸೀದಿ ಬಿದ್ದಿದ್ರಿಂದ ಮುಸ್ಲಿಮರಿಗೆ ಭಾರಿ ಅನ್ಯಾಯ ಆಗೋಗಿದೆ. ಈ ಟೈಮಲ್ಲಿ ಮುಸಲ್ಮಾನರನ್ನ ಓಲೈಸ್ಕೊಂಡ್ರೆ ನಮಗೆ ಲಾಭ ಅಂತ ಲೆಕ್ಕ ಹಾಕೊಳ್ಳೋ ಕಾಂಗ್ರೆಸ್ ವಕ್ಫ್ ಬೋರ್ಡ್ಗೆ ಇರುವಂತಹ ಪವರ್ ಜಾಸ್ತಿ ಮಾಡಿಬಿಡುತ್ತೆ. ಇದು ನರಸಿಂಹರಾವ್ ಅವರದ್ದೇ ಐಡಿಯಾ ಆಗಿತ್ತು ಅಥವಾ ಅವರನ್ನು ಆಡಿಸೋಕೆ ರಿಮೋಟ್ ಹಿಡ್ಕೊಂಡಿದ್ದ ನೆಹರು ಕುಟುಂಬದ ಐಡಿಯಾ ಆಗಿತ್ತು ಗೊತ್ತಿಲ್ಲ. ಇಷ್ಟಕ್ಕೆ ನಿಲ್ಲೋದಿಲ್ಲ ಕಾಂಗ್ರೆಸ್ಸಿನ ಓಲೈಕೆ. 2014ರಲ್ಲಿ UPA ಸರ್ಕಾರ ವಕ್ಫ್ ಬೋರ್ಡ್ಗೆ 123 ಆಸ್ತಿಗಳನ್ನು ಉಡುಗೊರೆಯಾಗಿ ಕೊಡುತ್ತೆ. ಅದು ಯಾವುದು ವೇಸ್ಟ್ ಜಮೀನು, ವೇಸ್ಟ್ ಆಸ್ತಿನೂ ಅಲ್ಲ. ದೆಹಲಿಯ ಪ್ರೈಮ್ ಏರಿಯಾದಲ್ಲಿರೋ 123 ಆಸ್ತಿಗಳನ್ನು ವಕ್ಫ್ ಮಂಡಳಿಗೆ ಗಿಫ್ಟ್ ತರ ಕೊಡುತ್ತೆ UPA ಸರ್ಕಾರ. ಈ ವಕ್ಫ್ ಬೋರ್ಡ್ಗೆ ಇನ್ನಷ್ಟು ಕಮರ್ಷಿಯಲ್ ಸ್ಪರ್ಶ ಕೊಡೋದಕ್ಕೆ ಅಂತ ನ್ಯಾಷನಲ್ ವಕ್ಫ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ಶುರು ಮಾಡುತ್ತೆ. MMS ಸರ್ಕಾರ. ಇದರ ಲಾಭ ತಗೊಳ್ಳೋ ಫಾರೂಕ್ ಅಬ್ದುಲ್ಲಾ ಸರ್ಕಾರ ಅದೇ ವರ್ಷ ಪೂಂಚ್ನಲ್ಲಿದ್ದ ಅಗಾಧ ವಿಸ್ತೀರ್ಣದ ಜಮೀನನ್ನ ಆರ್ಮಿ ಕೈಯಿಂದ ಕಿತ್ತು ವಕ್ಫ್ ಬೋರ್ಡ್ಗೆ ಕೊಡ್ತಾರೆ. ಇನ್ನು ನಮ್ಮ ಜೈಲು ಹಾಕಿ ಕೇಜ್ರಿವಾಲ್ ಕೂಡ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಅಲ್ಲಿ ಹಿಂದೆ ಬಿದ್ದಿಲ್ಲ. ಆಮ್ ಆದ್ಮಿ ಸರ್ಕಾರ 2022ರಲ್ಲಿ 101 ಕೋಟಿ ರೂಪಾಯಿ ಫಂಡ್ ತೆಗೆದು वक्फ बोर्ड के ಕೊಡುತ್ತೆ. तन मन धन से केजरीवाल भी और दिल्ली सरकार भी पूरी तरह से वक्फ बोर्ड के साथ है. आने वाला समय ये होगा जब वक्फ बोर्ड के पास इतना पैसा होगा जिसकी कोई इंतहा नहीं होगा. जो भी वक्फ बोर्ड को जब भी किसी चीज की जरूरत होगी दिल्ली सरकार वक्फ बोर्ड के साथ है. ಕರ್ನಾಟಕದ ಸಿದ್ದರಾಮಯ್ಯನೇ ನಾಚ್ಕೋಬೇಕು ಇವರ ಅಪೀಸ್ಮೆಂಟ್ ನೋಡಿದರೆ. ಇವರ ಈ ಕಾಯ್ದೆಯಿಂದ ತಮಿಳುನಾಡಲ್ಲಿ 7 ಹಳ್ಳಿಗಳೇ ವಕ್ಫ್ ಬೋರ್ಡ್ ಪಾಲಾಗಿ ಹೋಗೋದಿತ್ತು. ಆ ಹಳ್ಳಿಗಳಲ್ಲಿ ಹಿಂದೂಗಳಿದ್ರು, ಹಿಂದೂ ಟೆಂಪಲ್ಗಳಿದ್ವು. ಆದರೂ ಸೆಕ್ಯುಲರಿಸ್ಟ್ ರಾಜಕಾರಣಿಗಳಿಗೆ ಮುಸ್ಲಿಂ ಓಲೈಕೆನೇ ಮುಖ್ಯ. ವೀಕ್ಷಕರೇ, ವಕ್ಫ್ ಹೇಗೆ ವರ್ಕ್ ಆಗತ್ತೆ ಅಂದರೆ ದಾನ ಧರ್ಮಕ್ಕೋಸ್ಕರ ಯಾವುದೋ ಆಸ್ತಿ ಜಮೀನು ಸೂಕ್ತ ಅಂತ ಅನ್ಸ್ಬಿಟ್ರೆ ಸಾಕು, ಅದನ್ನೇ ಇವರು ತಮ್ಮ ಸುಪರ್ದಿಗೆ ತಗೋಬಹುದು. ಇವರನ್ನ ಪ್ರಶ್ನಿಸೋದಕ್ಕೆ ಕೋರ್ಟು ಸರ್ಕಾರ ಯಾರಿಗೂ ಹಕ್ಕಿರೋದಿಲ್ಲ. ಆದರೆ ಇವರ ಜಮೀನು ಸರ್ವೆ ಮಾತ್ರ ಸರ್ಕಾರ ತನ್ನ ಖರ್ಚಲ್ಲೇ ಮಾಡ್ಕೋಬೇಕು. ವಕ್ಫ್ ಬೋರ್ಡಲ್ಲಿ ಹಣ ಇದ್ರೂ ಕೂಡ ಅವರು ಖರ್ಚು ಮಾಡಲ್ಲ. ವಕ್ಫ್ ವ್ಯಾಪ್ತಿಯ ಜಮೀನುಗಳು ಸದುಪಯೋಗ ಆಗ್ತಾ ಇದೆಯಾ ಅಥವಾ ಡೆಡ್ ಆಗಿ ಸುಮ್ಮನೆ ಹಾಗೆ ಬಿದ್ದಿದೆಯಾ ಅಂತ ಯಾರೂ ಕೇಳೋ ಹಾಗಿಲ್ಲ. ಒಂದ್ಸಲ ವಕ್ಫ್ ಬೋರ್ಡ್ ಹೆಸರಿಗೆ ಆಸ್ತಿ ಹೋಯ್ತು ಅಂದ್ರೆ ಅಷ್ಟೇ, ಮುಗೀತು. ಹೀಗೆ ಒಂದಲ್ಲ ಎರಡಲ್ಲ ಕಾಯ್ದೆಯ ಎಲ್ಲಾ ಸಾಲುಗಳು ಕೂಡ ವಕ್ಫ್ ಬೋರ್ಡ್ಗೆ ಇನ್ನಷ್ಟು ಮತ್ತಷ್ಟು ಆಸ್ತಿ ವಶಪಡಿಸ್ಕೊಳ್ಳೋದಕ್ಕೆ ಪೂರಕವಾಗಿಯೇ ಮಾಡಿದ್ರು. ಈಗ ಮೋದಿಜಿ ತಿದ್ದುಪಡಿ ಮಾಡೋಕೆ ಹೊರಟಿರೋದೇ ಇದನ್ನ. ಸಚಿವ ಕಿರಣ್ ಈಗಾಗಲೇ ಲೋಕಸಭೆಯ ಮುಂದೆ ವಿಧೇಯಕವನ್ನ ಇಟ್ಟಿದ್ದಾರೆ. ಅದರಲ್ಲಿ ಸುಮಾರು ಬದಲಾವಣೆಗಳನ್ನ ಶಿಫಾರಸ್ ಮಾಡಿದ್ದಾರೆ. Your permission, I rise to move for leave to introduce the Waqf Amendment Bill 2024. ಇದು ಅಂಗೀಕಾರ ಆಗ್ಬಿಟ್ರೆ ಇದು ನಿಜವಾಗ್ಲೂ ಸ್ವತಂತ್ರ ಭಾರತದಲ್ಲಿ ನಿಜವಾದ ಕ್ರಾಂತಿ ಆದ ಹಾಗೆ. ಫಸ್ಟ್ ಥಿಂಗ್, ವಕ್ಫ್ ಕಾಯ್ದೆಯ ಹೆಸರು ಬದಲಾಗುತ್ತೆ. ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಅಂತ ಇದನ್ನ ಕರೆಯಲಾಗುತ್ತೆ. ಇಷ್ಟು ದಿನ ವಕ್ಫ್ ದೇಶದ ಯಾವುದೇ ಆಸ್ತಿಯನ್ನ ತನ್ನ ಆಸ್ತಿ ಅಂತ ಘೋಷಿಸ್ಕೋಬಹುದಿತ್ತು. ಕೋರ್ಟಲ್ಲೂ ಅದನ್ನ ಪ್ರಶ್ನೆ ಮಾಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಇದಕ್ಕೆ ನಿರ್ಬಂಧ ಬೀಳುತ್ತೆ. ವಕ್ಫ್ ಆಸ್ತಿ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಲಾಗುತ್ತೆ. ನೆಕ್ಸ್ಟ್, ವಕ್ಫ್ ಬೋರ್ಡಲ್ಲಿ ಪುರುಷರದ್ದೇ ದರ್ಬಾರ್ ಆಗಿತ್ತು. ಇನ್ನು ಮುಂದೆ ವಕ್ಫ್ ಬೋರ್ಡಲ್ಲಿ 2 ಮಹಿಳೆಯರು ಕಡ್ಡಾಯ. ಹೌದು, ಇನ್ಮುಂದೆ ವಕ್ಫ್ ಮಂಡಳಿಯಲ್ಲಿ ಒಬ್ಬ ಕೇಂದ್ರ ಸಚಿವ, 3 ಜನ ಸಂಸದರು, 3 ಮುಸ್ಲಿಂ ಸಂಘಟನೆಯ ಮುಖಂಡರು, 3 ಮಂದಿ ಮುಸ್ಲಿಂ ಕಾನೂನು ತಜ್ಞರು ಇರ್ತಾರೆ. ಅವರ ಜೊತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ 2 ಜಡ್ಜ್ಗಳು ಸದಸ್ಯರಾಗಿರ್ತಾರೆ.
ವಕ್ಫ್ ಬೋರ್ಡ್ ಯಾವುದಾದ್ರೂ ಆಸ್ತಿಯನ್ನು ತನ್ನ ಸುಪರ್ದಿಗೆ ತಗೋಬೇಕು ಅಂದರೆ ಇನ್ನು ಮುಂದೆ ನೋಟಿಸ್ ನೀಡಬೇಕಾಗತ್ತೆ, ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಬೇಕಾಗತ್ತೆ, DC ಸಮ್ಮುಖದಲ್ಲಿ ಆಸ್ತಿಯ ಸರ್ವೆ ಆಗಬೇಕಾಗತ್ತೆ. ಅಷ್ಟಕ್ಕೆ ಮುಗಿಯೋದಿಲ್ಲ. ಯಾರಾದರೂ ಇದನ್ನು ಪ್ರಶ್ನೆ ಮಾಡೋದಾದರೆ ಅವರಿಗೆ ಖಂಡಿತ ಅವಕಾಶ ಇರುತ್ತೆ. 90 ದಿನಗಳ ಒಳಗೆ ವಕ್ಫ್ ನಿರ್ಧಾರದ ವಿರುದ್ಧ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಹಣ ಅಥವಾ ಆಸ್ತಿಯನ್ನು ವಕ್ಫ್ ಬೋರ್ಡ್ ತನ್ನಿಷ್ಟದ ಹಾಗೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ವಕ್ಫ್ ಬೋರ್ಡ್ಗೆ ಬರುವಂತಹ ಹಣವನ್ನು ಕೇಂದ್ರ ಸರ್ಕಾರದ ಸಲಹೆ ಮೇಲೆ ಅನಾಥರ, ವಿಧವೆಯರ, ಡಿವೋರ್ಸಿ ಹೆಣ್ಣು ಮಕ್ಕಳ ಕಲ್ಯಾಣಕ್ಕೆ ಬಳಸಲಾಗುತ್ತೆ. ನಮ್ಮ ಸಿದ್ದರಾಮಯ್ಯ ಸಹಜವಾಗಿ ಈ ತಿದ್ದುಪಡಿಯನ್ನು ಟೀಕಿಸಿದ್ದಾರೆ. That shows the BJP government is against the minorities. Totally they are against the minorities. NDA government is now, it is not a BJP government, it is NDA government. NDA government is totally against the minorities in this country. They are not for secularism. They are not for social justice. We have been telling the people of the country that they are communal parties. They are fascists. That's why they are doing it. ಅಸಾದುದ್ದೀನ್ ಓವೈಸಿ ಕೂಡ ಸಿದ್ದು ಥರಾನೇ ಟೀಕೆ ಮಾಡಿದ್ದ. ಸೊ ಅಸಾದುದ್ದೀನ್ ಓವೈಸಿಗೂ ಸಿದ್ದರಾಮಯ್ಯ ಅವರಿಗೂ ಯಾವ ವ್ಯತ್ಯಾಸ ಕೂಡ ಇಲ್ಲ ಬಿಡಿ. ये जो आप बिल ला रहे हैं, आप देश को बांटने का काम कर रहे हैं, जोड़ने का काम नहीं कर रहे हैं. आप दुश्मन हैं मुसलमानों के. ಮುಸಲ್ಮಾನ ಸಮುದಾಯಗಳೇ ವಕ್ಫ್ ಬೋರ್ಡ್ ಕಾಯ್ದೆಯಲ್ಲಿ ತಿದ್ದುಪಡಿ ಬೇಕು ಅಂತ ಕೇಳಿವೆ, ತಿದ್ದುಪಡಿ ಮಾಡ್ತಾ ಇರೋದನ್ನ ಸಪೋರ್ಟ್ ಮಾಡಿವೆ. ಆದರೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ತರಹದ ಜನ ಮಾತ್ರ ಇದನ್ನು ವಿರೋಧಿಸ್ತಾ ಇದ್ದಾರೆ. ಇವರಿಗೆ ಮುಸಲ್ಮಾನರು ನಿಜವಾಗ್ಲೂ ಒಳ್ಳೇದಾಗೋದು ಬೇಕಾಗಿಲ್ಲ, ದೇಶಕ್ಕೆ ಒಳ್ಳೇದಾಗೋದು ಬೇಕಾಗಿಲ್ಲ. ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾತ್ರ ಅವರು ಮುಸಲ್ಮಾನರಿಗೆ ಮಾಡ್ತಾರೆ. ಪಾಪ ಅಮಾಯಕ ಮುಸಲ್ಮಾನರಿಗೆ ಕಾಂಗ್ರೆಸ್ಸಿಗರ ಹುನ್ನಾರ ಅರ್ಥ ಆಗೋದೇ ಇಲ್ಲ. ವಕ್ಫ್ ಬೋರ್ಡ್ ಕಾಯ್ದೆಗೆ ತಿದ್ದುಪಡಿ ಬಂದ್ಮೇಲೆ ಇದರ ಪರಿಣಾಮ ಬಹಳ ಸ್ಪಷ್ಟವಾಗಿ ದೇಶಕ್ಕೆ ಕಾಣುತ್ತೆ. ಆಗ ಅಮಾಯಕ ಮುಸಲ್ಮಾನರಿಗೂ ಅರ್ಥ ಆಗುತ್ತೆ, ಅಪೀಸ್ಮೆಂಟ್ ಪೊಲಿಟಿಕ್ಸ್ ಹೆಸರಲ್ಲಿ ಕಾಂಗ್ರೆಸ್ ನಮಗೆ ಎಷ್ಟೆಲ್ಲ ಮೋಸ ಮಾಡಿಬಿಡ್ತು ಅಂತ. ಎನಿವೇಸ್, ನಾವು ಮೋದಿಜಿ ಸರ್ಕಾರಕ್ಕೆ ಇಂಥ ಒಂದು ಬೋಲ್ಡ್ ನಡೆಗೆ ಶಭಾಷ್ ಹೇಳಲೇಬೇಕು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.